ವೆಲ್ಕಮ್ ಬ್ಯಾಕ್. ಕರ್ನಾಟಕ ಕಾರುಬಾರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಡೆಲ್ಲಿಯಲ್ಲಿ ಮೊನ್ನೆ ಎಲೆಕ್ಷನ್ ನಡೆಯಿತು, ರಿಸಲ್ಟ್ ಬಂತು, BJP ಅಧಿಕಾರಕ್ಕೆ ಬಂದಿದೆ. ಅಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಆಮ್ ಆದ್ಮಿ ಪಾರ್ಟಿ ಮುಗ್ಗರಿಸಿದೆ, ಕಾಂಗ್ರೆಸ್ 0 ಸುತ್ತಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಒಬ್ಬ ಆತ ಪೋಸ್ಟ್ ಹಾಕ್ತಾನೆ. ಏನು ಪೋಸ್ಟು? ಅಖಿಲೇಶ್ ಯಾದವ್ ಅವರ ಪೋಸ್ಟ್ ಇರುತ್ತೆ, ಫೋಟೋ ಇರುತ್ತೆ, ರಾಹುಲ್ ಗಾಂಧಿ ಇರುತ್ತೆ, ಆಮೇಲೆ ಕೇಜ್ರಿವಾಲ್ ಅವರ ಅರೆನಗ್ನ ಫೋಟೋದಲ್ಲಿ ಅವಹೇಳನಕಾರಿಯಾಗಿ ಮಾಡಿ ಯಾವುದೋ ಉರ್ದುನೋ ಯಾವುದೋ ಒಂದು ಸಂಭಾಷಣೆಯನ್ನು ಮಾಡ್ತಾನಂತೆ. ಅದು ಮುಸ್ಲಿಮರಿಗೆ ಅವಮಾನ ಮಾಡ್ದಂಗೆ ಆಯಿತು ಅಂಥೇಳಿ ಆರೋಪ ಕೇಳಿಬರುತ್ತೆ. ಯಾರು ಪೋಸ್ಟ್ ಮಾಡಿರ್ತಾರೆ ಆತನನ್ನು ಪೊಲೀಸರು ಎತ್ತಾಕೊಂಬಂದು ಅಲ್ಲಿ ಉದಯಗಿರಿ ಇರಬೇಕು, ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಇರಿಸಿರ್ತಾರೆ. ಆಗ ಅಲ್ಲಿಗೆ ಬಂದಂಥ ಮುಸ್ಲಿಂ ಪುಂಡರು ಆ ಪೊಲೀಸ್ ಸ್ಟೇಷನ್ಗೆ ಕಲ್ಲೆಸೀತಾರೆ, 7 ಜನ ಪೊಲೀಸರಿಗೆ ಅಟ್ಯಾಕ್ ಮಾಡ್ತಾರೆ, 10 ಪೊಲೀಸ್ ವಾಹನಗಳನ್ನು ಜಖಂಗೊಳಿಸ್ತಾರೆ. ಇಷ್ಟೆಲ್ಲ ಪ್ರಹಸನ ಆದಾಗಲೂ ಕೂಡ ಅಲ್ಲಿಯ ಪೊಲೀಸರು ತುಟಿಕ್ ಪಿಟಕ್ ಅನ್ನೋದಿಲ್ಲ. ನರಸಿಂಹರಾಜ ಕ್ಷೇತ್ರಕ್ಕೆ ಬರುತ್ತೆ ಇದು. ತನ್ವೀರ್ ಸೇಠ್ ಅಲ್ಲಿ MLA, ರಾಜಣ್ಣ ಅಂತ ನಾಯಕರು ಏನು ಹೇಳ್ತಾರೆ ಅಂತಂದರೆ, ಅಲ್ಲಿ ಯಾಕಿಡಬೇಕಾಗಿತ್ತು ಮುಸ್ಲಿಂ ಏರಿಯಾದಲ್ಲಿ? ಮಿಸ್ಟರ್ ರಾಜಣ್ಣ, ಮುಸ್ಲಿಂ ಏರಿಯಾ 100% ಮುಸ್ಲಿಮರಿದ್ದ ಜಾಗದಲ್ಲಿ ಅಂಬೇಡ್ಕರ್ ಅವರ ಸಂವಿಧಾನ, ಭಾರತದ ಕಾನೂನು, ಸುಪ್ರೀಂ ಕೋರ್ಟ್ ಕಾನೂನು, ಹೈಕೋರ್ಟ್ ಕಾನೂನು ವರ್ಕ್ ಆಗೋದಿಲ್ವಾ ರಾಜಣ್ಣ ಅವರೇ? 100% ಮುಸ್ಲಿಮರಿದ್ದರೆ ಅಲ್ಲಿ ಭಾರತೀಯ ಕಾನೂನು ಅಲ್ವಾ? ಅಲ್ಲೇನು ಶರಿಯತ್ ಕಾನೂನು ತರಬೇಕಾ? ಏನು ಮಾತಾಡ್ತಾ ಇದ್ದೀರಿ ರಾಜಣ್ಣ ಅವರೇ? ಮೊನ್ನೆ ಏನು ಮೀಟಿಂಗ್ ಆಯಿತು ಅಂದರೆ 2 ಪೆಗ್ ಹಾಕಿದೆ ಅಂತ ಹೇಳ್ತೀರಿ. ನೀವರು ಸಚಿವ, ಸಾರ್ವಜನಿಕವಾಗಿ ಯಾವ ಥರ ಮಾತಾಡಬೇಕು? ಸಹಕಾರಿ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಕೆಲಸ ಮಾಡಿದವ್ರು ನೀವು. ಮಾತೆತ್ತಿದ್ರೆ ಅಂಬೇಡ್ಕರ್ ಸಂವಿಧಾನ ಕಾನೂನು ಅಂತ ಹೇಳೋರು ನೀವು. 100% ಮುಸ್ಲಿಮರಿದ್ದ ಪೊಲೀಸ್ ಸ್ಟೇಷನಲ್ಲಿ ಅವನನ್ನು ಯಾರೋ ಪೋಸ್ಟ್ ಹಾಕಿದ ಕೊಳಕನನ್ನು ಇರಿಸಬಾರ್ದು, ಇವರು ಬಂದು ಕಲ್ಲೆಸೀತಾರೆ. ಮತ್ತು ನೀವು ಯಾಕಿರೋದು? ನಿಮಗೆ ಯಾಕೆ ಅಧಿಕಾರ ಕೊಟ್ಟಿರೋದು ನಾವು? ಇದರ ಅರ್ಥ ಏನು? 100% ಮುಸ್ಲಿಮರಿದ್ದಂಥ ಜಾಗದಲ್ಲಿ ಅಲ್ಲಿ ಹಿಂದೂ ಒಬ್ಬ ಆರೋಪಿಯನ್ನು ಕೂಡಿಡುವಾಗಿಲ್ವಾ? ಹಾಗಿದ್ರೆ ಮೊನ್ನೆ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಯನ್ನು ಕೊಟ್ಟರಲ್ಲ, ಆಗ 100% ಇದ್ದಂಥ ಹಿಂದೂಗಳ ಜಾಗದಲ್ಲಿ ಏನಾಗ್ತಿತ್ತು? ಏನು ರಾಜಣ್ಣ ಅವರೇ, ಹಿರಿಯರಾಗಿ ನೀವು ಈ ಥರ ಮಾತಾಡೋದ? ನೀವು ಹೇಳ್ತೀರಿ KPC ಅಧ್ಯಕ್ಷ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು ಅಂತೇಳಿ. ನೀವು ಮುಖ್ಯಮಂತ್ರಿ ಆದರೂ ಅಂತ ಇಟ್ಕೊಳ್ಳಿ, 100% ಮುಸ್ಲಿಮರ ಏರಿಯಾದಲ್ಲಿ ಏನು ಮಾಡೋದು ನಿಮ್ಮನ್ನು? ಏನಾಗಿದೆ ಮೈಸೂರಲ್ಲಿ? ಬನ್ನಿ ಒಂದು ರಿಪೋರ್ಟ್. ಪೊಲೀಸ್ ಠಾಣೆ ಮುಂದೆ ಬಿದ್ದಿರುವ ಕಲ್ಲುಗಳ ರಾಶಿ, ಪೌರ ಕಾರ್ಮಿಕರಿಂದ ಕಲ್ಲುಗಳ ಸಂಗ್ರಹ, ಚೀಲದಲ್ಲಿ ಮೂಟೆ ಕಟ್ಟಿ ಸ್ಥಳಾಂತರ, ಪೊಲೀಸ್ ವಾಹನಗಳು ಉಡೀಸ್. ಉದಯಗಿರಿ ಪೊಲೀಸ್ ಸ್ಟೇಷನ್ಗೆ ಕಮಿಷನರ್ ಸೀಮಾ ಲಾಟ್ಕರ್ ದೌಡು ಪರಿಶೀಲನೆ. ಡೆಲ್ಲಿ ಪಾಲಿಟಿಕ್ಸ್ಗೆ ಹೊತ್ತಿ ಉರಿದ ಉದಯಗಿರಿ ಪೊಲೀಸ್ ಸ್ಟೇಷನ್ ಮುಂದೆ ಕಲ್ಲುಗಳ ರಾಶಿ. ಈ ಫೋಟೋದಲ್ಲಿ ಕಾಣ್ತಿರುವ ವ್ಯಕ್ತಿಯನ್ನೊಮ್ಮೆ ನೋಡಿ. ಈತ ಹಾಕಿದ ಅವಹೇಳನಕಾರಿ ಪೋಸ್ಟ್ಗೆ ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆ ಹೊತ್ತಿ ಹುರಿದಿದೆ. ಸರ್ಕಾರಿ ವಾಹನಗಳು ಪುಡಿ ಪುಡಿಯಾಗಿವೆ. 7ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳಿಗೆ ಗಾಯಗಳಾಗಿವೆ. ಉದಯಗಿರಿ ಪೊಲೀಸ್ ಠಾಣೆಗೆ ಕಲ್ಲು ತೂರಿ ಕಿಡಿಗೇಡಿಗಳು ಪುಂಡಾಟ ಮೆರೆದಿದ್ದಾರೆ. ಕೊಳ್ಳೆ ಹೊಡೆದ ಮೇಲೆ ದಿಡ್ಡಿ ಬಾಗಿಲು ಹಾಕಿದ್ರು ಎಂಬಂತೆ ಕಲ್ಲು ತೂರಾಟ ಆದ ಬಳಿಕ ಉದಯಗಿರಿ ಠಾಣೆಗೆ ಪೊಲೀಸ್ ಅಧಿಕಾರಿಗಳು ದೌಡಾಯಿಸಿದ್ದಾರೆ, ಪರಿಸ್ಥಿತಿ ಅವಲೋಕಿಸಿದ್ದಾರೆ. ಕಾನೂನು ಸುವ್ಯವಸ್ಥೆ ADGP ಹಿತೇಂದ್ರ ಭೇಟಿ ನೀಡಿ ಪರಿಸ್ಥಿತಿ ಅವಲೋಕಿಸಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಯಾರೋ ಒಬ್ಬರು ಅವಹೇಳನಕಾರಿ ಪೋಸ್ಟ್ ಹಾಕಿದ್ದಾರೆ ಅಂತ ಹೇಳಿ ಒಂದು ಗುಂಪು ಪ್ರಚೋದನೆಗೊಂಡು ಅವರು ಪೊಲೀಸರು ಸೋಮಟ ಕೇಸ್ ಮಾಡಿ ಅವನಿಗೆ ಅರೆಸ್ಟ್ ಮಾಡಿದ್ರು ಕೂಡ ಅವರು ಬೇಗ ಬೇಲ್ ಸಿಕ್ಬಿಡುತ್ತೆ, ಅವನಿಗೇನು ಆಗೋದಿಲ್ಲ, ನಮಗೆ ಕೊಡಿ ಅಂತೇಳಿ ಅವರು ಡಿಮ್ಯಾಂಡ್ ಮಾಡಿದ್ರು. ಅದಕ್ಕೋಸ್ಕರ ಪೊಲೀಸರು ಬಲ ಪ್ರಯೋಗ ಮಾಡಿ ಅವರಿಗೆ ಚದುರಿಸಿದ್ದಾರೆ.
ಅದೇ ಐಡೆಂಟಿಫೈ ಮಾಡೋದು ಪ್ರಕ್ರಿಯೆ ನಡೀತದೆ. ನಿನ್ನೆ ಬೆಳಗ್ಗೆ 3 ಗಂಟೆವರೆಗೂ ಎಲ್ಲ ಬಂದೋಬಸ್ತಲ್ಲಿದ್ದರು. ಈಗ ಮುಂದಿನ ಪ್ರಕ್ರಿಯೆಗಳು ಈಗ ಸ್ಟಾರ್ಟ್ ಆಗ್ತಾ ಇದ್ದಾವೆ, ಸ್ಟಾರ್ಟ್ ಮಾಡ್ತಾರೆ. 7 ಜನಕ್ಕೆ ಅದು ಕಲ್ಲೇಟು ಬಿದ್ದಿದೆ. ಬಟ್ ಯಾರಿಗೂ ಏನು ರಕ್ತಗಾಯ ಯಾರಿಗೂ ಆಗಿಲ್ಲ. ಯಾರು ಕೂಡ ಒಳ ಇನ್ ಪೇಷಂಟ್ ಆಗಿ ಯಾರೂ ಇಲ್ಲ. ಎಲ್ಲರೂ ಔಟ್ ಪೇಷಂಟ್ ಆಗಿ ಟ್ರೀಟ್ಮೆಂಟ್ ತೊಗೊಂಡು ಹೋಗಿದ್ದಾರೆ. ಮಾಜಿ ಸಂಸದ ಪ್ರತಾಪ್ ಸಿಂಹಗಿಲ್ಲ ಠಾಣೆಗೆ ಪ್ರವೇಶ. ಉದಯಗಿರಿ ಪೊಲೀಸ್ ಠಾಣೆಗೆ ಬಂದ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರನ್ನ ಪೊಲೀಸರು ವಾಪಸ್ ಕಳುಹಿಸಿದ ಪ್ರಸಂಗ ನಡೆದಿದೆ. ಈ ವೇಳೆ ಕಿಡಿಗೇಡಿಗಳ ವಿರುದ್ಧ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ. ಉದಯಗಿರಿ ಪೊಲೀಸ್ ಸ್ಟೇಷನ್ ಮೇಲೆ ಏಕಾಏಕಿ ಪುಂಡ ಮುಸಲ್ಮಾನರು ಆಕ್ರಮಣವನ್ನು ಮಾಡಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಅಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳ ಮೇಲೆ, ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟವನ್ನು ಮಾಡಿದ್ದಾರೆ. ಅಲ್ಲಿ ACP DCP ಇರ್ಬೋದು, ಕಮಿಷನರು ಸ್ಥಳಕ್ಕೆ ಬಂದ್ರೂ ಕೂಡ ಅವ್ರ ಮೇಲೂ ಕೂಡ ಕಲ್ಲು ಬಿಸಾಡಿದ್ದಾರೆ. ಅವಹೇಳನಕಾರಿ ಪೋಸ್ಟ್ ಮಾಡಿದವರನ್ನ ಪೊಲೀಸರು ಬಂಧಿಸಿದ್ರು. ಗಲಾಟೆ ಮಾಡಿದ್ದು ಯಾಕೆ? ಕಲ್ಲು ತೂರಿದವರು ಯಾರು? ಹೆಡೆಮುರಿ ಕಟ್ತಾರ ಪೊಲೀಸರು ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ವೆಲ್ಕಮ್ ಬ್ಯಾಕ್. ಕರ್ನಾಟಕ ಕಾರವಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಡೆಲ್ಲಿಯಲ್ಲಿ ಮೊನ್ನೆ ಎಲೆಕ್ಷನ್ ನಡೆಯಿತು, ರಿಸಲ್ಟ್ ಬಂತು. BJP ಅಧಿಕಾರಕ್ಕೆ ಬಂದಿದೆ. ಅಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಆಮ್ ಆದ್ಮಿ ಪಾರ್ಟಿ ಮುಗ್ಗರಿಸಿದೆ. ಕಾಂಗ್ರೆಸ್ 0 ಸುತ್ತಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬ ಆತ ಪೋಸ್ಟ್ ಹಾಕ್ತಾನೆ. ಏನು ಪೋಸ್ಟು? ಅಖಿಲೇಶ್ ಯಾದವ್ ಅವರ ಪೋಸ್ಟ್ ಇರುತ್ತೆ, ಫೋಟೋ ಇರುತ್ತೆ, ರಾಹುಲ್ ಗಾಂಧಿ ಇರುತ್ತೆ. ಆಮೇಲೆ ಕೇಜ್ರಿವಾಲ್ ಅವರ ಅರೆನಗ್ನ ಫೋಟೋದಲ್ಲಿ ಅವಹೇಳನಕಾರಿಯಾಗಿ ಮಾಡಿ ಯಾವುದೋ ಉರ್ದುನೋ ಯಾವುದೋ ಒಂದು ಸಂಭಾಷಣೆಯನ್ನು ಮಾಡ್ತಾನಂತೆ. ಅದು ಮುಸ್ಲಿಮರಿಗೆ ಅವಮಾನ ಮಾಡ್ದಂಗೆ ಆಯಿತು ಅಂಥೇಳಿ ಆರೋಪ ಕೇಳಿಬರುತ್ತೆ. ಯಾರು ಪೋಸ್ಟ್ ಮಾಡಿರ್ತಾರೆ ಆತನನ್ನು ಪೊಲೀಸರು ಎತ್ತಾಕೊಂಬಂದು ಅಲ್ಲಿ ಉದಯಗಿರಿ ಇರಬೇಕು, ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಇರಿಸಿರ್ತಾರೆ. ಆಗ ಅಲ್ಲಿಗೆ ಬಂದಂಥ ಮುಸ್ಲಿಂ ಪುಂಡರು ಆ ಪೊಲೀಸ್ ಸ್ಟೇಷನ್ಗೆ ಕಲ್ಲೆಸೀತಾರೆ. 7 ಜನ ಪೊಲೀಸರಿಗೆ ಅಟ್ಯಾಕ್ ಮಾಡ್ತಾರೆ. 10 ಪೊಲೀಸ್ ವಾಹನಗಳನ್ನು ಜಖಂಗೊಳಿಸ್ತಾರೆ. ಇಷ್ಟೆಲ್ಲ ಪ್ರಹಸನ ಆದಾಗಲೂ ಕೂಡ ಅಲ್ಲಿಯ ಪೊಲೀಸರು ತುಟಿಕ್ ಪಿಟಕ್ ಅನ್ನೋದಿಲ್ಲ. ನರಸಿಂಹರಾಜ ಕ್ಷೇತ್ರಕ್ಕೆ ಬರುತ್ತೆ ಇದು. ತನ್ವೀರ್ ಸೇಠ್ ಅಲ್ಲಿ MLA, ರಾಜಣ್ಣ ಅಂತ ನಾಯಕರು ಏನು ಹೇಳ್ತಾರೆ ಅಂತಂದರೆ, ಅಲ್ಲಿ ಹಾಕಿಡಬೇಕಾಗಿತ್ತು ಮುಸ್ಲಿಂ ಏರಿಯಾದಲ್ಲಿ. ಮಿಸ್ಟರ್ ರಾಜಣ್ಣ, ಮುಸ್ಲಿಂ ಏರಿಯಾ 100% ಮುಸ್ಲಿಮರಿದ್ದ ಜಾಗದಲ್ಲಿ ಅಂಬೇಡ್ಕರ್ ಅವರ ಸಂವಿಧಾನ, ಭಾರತದ ಕಾನೂನು, ಸುಪ್ರೀಂ ಕೋರ್ಟ್ ಕಾನೂನು, ಹೈಕೋರ್ಟ್ ಕಾನೂನು ವರ್ಕ್ ಆಗೋದಿಲ್ವಾ ರಾಜಣ್ಣ ಅವರೇ? 100% ಮುಸ್ಲಿಮರಿದ್ದರೆ ಅಲ್ಲಿ ಭಾರತೀಯ ಕಾನೂನು ಅಲ್ವಾ? ಅಲ್ಲೇನು ಶರಿಯತ್ ಕಾನೂನು ತರಬೇಕಾ? ಏನು ಮಾತಾಡ್ತಾ ಇದ್ದೀರಿ ರಾಜಣ್ಣ ಅವರೇ? ಮೊನ್ನೆ ಏನು ಮೀಟಿಂಗ್ ಆಯಿತು ಅಂದರೆ 2 ಪೆಗ್ ಹಾಕಿದೆ ಅಂತ ಹೇಳ್ತೀರಿ. ನೀವರು ಸಚಿವ, ಸಾರ್ವಜನಿಕವಾಗಿ ಯಾವ ಥರ ಮಾತಾಡಬೇಕು? ಸಹಕಾರಿ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಕೆಲಸ ಮಾಡಿದವ್ರು ನೀವು. ಮಾತೆತ್ತಿದ್ರೆ ಅಂಬೇಡ್ಕರ್ ಸಂವಿಧಾನ ಕಾನೂನು ಅಂತ ಹೇಳೋರು ನೀವು. 100% ಮುಸ್ಲಿಮರಿದ್ದ ಪೊಲೀಸ್ ಸ್ಟೇಷನಲ್ಲಿ ಅವನನ್ನು ಯಾರೋ ಪೋಸ್ಟ್ ಹಾಕಿದ ಕೊಳಕನನ್ನು ಇರಿಸಬಾರ್ದು, ಇವರು ಬಂದು ಕಲ್ಲೆಸೀತಾರೆ. ಮತ್ತು ನೀವು ಯಾಕಿರೋದು? ನಿಮಗೆ ಯಾಕೆ ಅಧಿಕಾರ ಕೊಟ್ಟಿರೋದು ನಾವು? ಇದರ ಅರ್ಥ ಏನು? 100% ಮುಸ್ಲಿಮರಿದ್ದಂಥ ಜಾಗದಲ್ಲಿ ಅಲ್ಲಿ ಹಿಂದೂ ಒಬ್ಬ ಆರೋಪಿಯನ್ನು ಕೂಡಿಡುವಾಗಿಲ್ವಾ? ಹಾಗಿದ್ರೆ ಮೊನ್ನೆ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಯನ್ನು ಕೊಟ್ಟರಲ್ಲ, ಆಗ 100% ಇದ್ದಂಥ ಹಿಂದೂಗಳ ಜಾಗದಲ್ಲಿ ಏನಾಗ್ತಿತ್ತು? ಏನು ರಾಜಣ್ಣ ಅವರೇ, ಹಿರಿಯರಾಗಿ ನೀವು ಈ ಥರ ಮಾತಾಡೋದ? ನೀವು ಹೇಳ್ತೀರಿ KPC ಅಧ್ಯಕ್ಷ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು ಅಂತೇಳಿ. ನೀವು ಮುಖ್ಯಮಂತ್ರಿ ಆದರೂ ಅಂತ ಇಟ್ಕೊಳ್ಳಿ, 100% ಮುಸ್ಲಿಮರ ಏರಿಯಾದಲ್ಲಿ ಏನು ಮಾಡೋದು ನಿಮ್ಮನ್ನು? ಏನಾಗಿದೆ ಮೈಸೂರಲ್ಲಿ? ಬನ್ನಿ ಒಂದು ರಿಪೋರ್ಟ್. ಪೊಲೀಸ್ ಠಾಣೆ ಮುಂದೆ ಬಿದ್ದಿರುವ ಕಲ್ಲುಗಳ ರಾಶಿ. ಪೌರ ಕಾರ್ಮಿಕರಿಂದ ಕಲ್ಲುಗಳ ಸಂಗ್ರಹ. ಚೀಲದಲ್ಲಿ ಮೂಟೆ ಕಟ್ಟಿ ಸ್ಥಳಾಂತರ.
ಪೊಲೀಸ್ ವಾಹನಗಳು ಉಡೀಸ್ ಉದಯಗಿರಿ ಪೊಲೀಸ್ ಸ್ಟೇಷನ್ಗೆ ಕಮಿಷನರ್ ಸೀಮಾ ಲಾಟ್ಕರ್ ದೌಡು ಪರಿಶೀಲನೆ. ಡೆಲ್ಲಿ ಪಾಲಿಟಿಕ್ಸ್ಗೆ ಹೊತ್ತಿ ಉರಿದ ಉದಯಗಿರಿ ಪೊಲೀಸ್ ಸ್ಟೇಷನ್ ಮುಂದೆ ಕಲ್ಲುಗಳ ರಾಶಿ. ಈ ಫೋಟೋದಲ್ಲಿ ಕಾಣ್ತಿರುವ ವ್ಯಕ್ತಿಯನ್ನೊಮ್ಮೆ ನೋಡಿ. ಈತ ಹಾಕಿದ ಅವಹೇಳನಕಾರಿ ಪೋಸ್ಟ್ಗೆ ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆ ಹೊತ್ತಿ ಹುರಿದಿದೆ. ಸರ್ಕಾರಿ ವಾಹನಗಳು ಪುಡಿ ಪುಡಿಯಾಗಿವೆ. 7ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳಿಗೆ ಗಾಯಗಳಾಗಿವೆ. ಉದಯಗಿರಿ ಪೊಲೀಸ್ ಠಾಣೆಗೆ ಕಲ್ಲು ತೂರಿ ಕಿಡಿಗೇಡಿಗಳು ಪುಂಡಾಟ ಮೆರೆದಿದ್ದಾರೆ. ಕೊಳ್ಳೆ ಹೊಡೆದ ಮೇಲೆ ದಿಡ್ಡಿ ಬಾಗಿಲು ಹಾಕಿದ್ರು ಎಂಬಂತೆ ಕಲ್ಲು ತೂರಾಟ ಆದ ಬಳಿಕ ಉದಯಗಿರಿ ಠಾಣೆಗೆ ಪೊಲೀಸ್ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಪರಿಸ್ಥಿತಿ ಅವಲೋಕಿಸಿದ್ದಾರೆ. ಕಾನೂನು ಸುವ್ಯವಸ್ಥೆ ಎಡಿಜಿಪಿ ಹಿತೇಂದ್ರ ಭೇಟಿ ನೀಡಿ ಪರಿಸ್ಥಿತಿ ಅವಲೋಕಿಸಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಯಾರೋ ಒಬ್ಬರು ಅವಹೇಳನಕಾರಿ ಪೋಸ್ಟ್ ಹಾಕಿದ್ದಾರೆ ಅಂತ ಹೇಳಿ ಒಂದು ಗುಂಪು ಪ್ರಚೋದನೆಗೊಂಡು ಅವರು ಪೊಲೀಸರು ಸೋಮಟ ಕೇಸ್ ಮಾಡಿ ಅವನಿಗೆ ಅರೆಸ್ಟ್ ಮಾಡಿದ್ರು ಕೂಡ ಅವರು ಬೇಗ ಬೇಲ್ ಸಿಕ್ಬಿಡುತ್ತೆ, ಅವನಿಗೇನು ಆಗೋದಿಲ್ಲ, ನಮಗೆ ಕೊಡಿ ಅಂತೇಳಿ ಅವರು ಡಿಮ್ಯಾಂಡ್ ಮಾಡಿದ್ರು. ಅದಕ್ಕೋಸ್ಕರ ಪೊಲೀಸರು ಬಲ ಪ್ರಯೋಗ ಮಾಡಿ ಅವರಿಗೆ ಚದುರಿಸಿದ್ದಾರೆ. ಅದೇ ಐಡೆಂಟಿಫೈ ಮಾಡೋದು ಪ್ರಕ್ರಿಯೆ ನಡೀತದೆ. ನಿನ್ನೆ ಬೆಳಗ್ಗೆ 3 ಗಂಟೆವರೆಗೂ ಎಲ್ಲ ಬಂದೋಬಸ್ತಲ್ಲಿದ್ದರು. ಈಗ ಮುಂದಿನ ಪ್ರಕ್ರಿಯೆಗಳು ಈಗ ಸ್ಟಾರ್ಟ್ ಆಗ್ತಾ ಇದ್ದಾವೆ, ಸ್ಟಾರ್ಟ್ ಮಾಡ್ತಾರೆ. 7 ಜನಕ್ಕೆ ಅದು ಕಲ್ಲೇಟು ಬಿದ್ದಿದೆ. ಮತ್ತು ಯಾರಿಗೂ ಏನು ರಕ್ತಗಾಯ ಯಾರಿಗೂ ಆಗಿಲ್ಲ. ಯಾರು ಕೂಡ ಒಳ ಇನ್ಪೇಷಂಟ್ ಆಗಿ ಯಾರೂ ಇಲ್ಲ. ಎಲ್ಲರೂ ಔಟ್ ಪೇಷಂಟ್ ಆಗಿ ಟ್ರೀಟ್ಮೆಂಟ್ ತೊಗೊಂಡು ಹೋಗಿದ್ದಾರೆ. ಮಾಜಿ ಸಂಸದ ಪ್ರತಾಪ್ ಸಿಂಹಗಿಲ್ಲ ಠಾಣೆಗೆ ಪ್ರವೇಶ. ಉದಯಗಿರಿ ಪೊಲೀಸ್ ಠಾಣೆಗೆ ಬಂದ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರನ್ನ ಪೊಲೀಸರು ವಾಪಸ್ ಕಳುಹಿಸಿದ ಪ್ರಸಂಗ ನಡೆದಿದೆ. ಈ ವೇಳೆ ಕಿಡಿಗೇಡಿಗಳ ವಿರುದ್ಧ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ. ಉದಯಗಿರಿ ಪೊಲೀಸ್ ಸ್ಟೇಷನ್ ಮೇಲೆ ಏಕಾಏಕಿ ಪುಂಡ ಮುಸಲ್ಮಾನರು ಆಕ್ರಮಣವನ್ನು ಮಾಡಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಅಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳ ಮೇಲೆ, ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟವನ್ನು ಮಾಡಿದ್ದಾರೆ. ಅಲ್ಲಿ ACP DCP ಇರ್ಬೋದು, ಕಮಿಷನರು ಸ್ಥಳಕ್ಕೆ ಬಂದ್ರೂ ಕೂಡ ಅವ್ರ ಮೇಲೂ ಕೂಡ ಕಲ್ಲು ಬಿಸಾಡಿದ್ದಾರೆ. ಅವಹೇಳನಕಾರಿ ಪೋಸ್ಟ್ ಮಾಡಿದವರನ್ನ ಪೊಲೀಸರು ಬಂಧಿಸಿದ್ರು. ಗಲಾಟೆ ಮಾಡಿದ್ದು ಯಾಕೆ? ಕಲ್ಲು ತೂರಿದವರು ಯಾರು? ಹೆಡೆಮುರಿ ಕಟ್ತಾರ ಪೊಲೀಸರು ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.